ಸೊ ಆದಿಪುರುಷ ಅಂತ ಒಂದು ಹೇತ್ರಾಡಿ ಎಕ್ಸ್ಪೀರಿಯನ್ಸ್ ಆಗೋಣ ಇನ್ನೊಂದು ರಾಮಾಯಣ ಫಿಲ್ಮ್ ಬರಾಕತ್ತೈತಿ. ಆಲ್ಮೋಸ್ಟ್ ಅವ್ರ ಮಂದಿ ಗೊತ್ತೈತಿ ಯಾವ್ದೈತೆ ರಾಮಾಯಣ. ಅದ್ರದ್ದು ಇವತ್ತು ಗ್ಲಿಮ್ಸ್ ಬಂದೈತಿ ರಾಮ ಅಂತೇಳಿ. ಈ ಗ್ಲಿಮ್ಸಿಗೆ ನಾನು ಒಂದೇ ರಿವ್ಯೂ ಮಾಡಬೇಕಪ್ಪ ಅಂತಂದ್ರೆ ಹಿಸ್ಟ್ರಿ ಈಸ್ ಗೋಯಿಂಗ್ ಟು ಬಿ ರಿಟರ್ನ್. ನನಗೆ ಭಾಳ ಇಷ್ಟ ಆಯ್ತಾ. ಒಂದು ನೆಗೆಟಿವ್ ಐತಿ, ಒಂದು ಸ್ವಲ್ಪ ಮುಂದೆ ಮಾತಾಡ್ತೀನಿ. ಆದ್ರೆ ಅದ್ರ ಬಗ್ಗೆ ಪಾಸಿಟಿವ್ಸ್ ಕಡೆ ಹೇಳಬೇಕಪ್ಪ ಅಂತಂದ್ರೆ ಮ್ಯೂಸಿಕ್, ಹ್ಯಾನ್ಸ್ ಜಿಮ್ಮರ್, AR ರೆಹಮಾನ್. ಈ ಫಿಲ್ಮ್ ಎಷ್ಟೇ ಹೊಲ್ಸತನ ಇಲ್ಲ, ಎಷ್ಟೇ ಮಿಡ್ ಇದ್ರೂ ಮ್ಯೂಸಿಕ್ದಾಗ ಟಾಪ್ ನಾಚ್ ಇರ್ತದೆ. ಇದು 100% ಪಕ್ಕ. 8 ತಿಂಗಳೇನು 9 ತಿಂಗಳಿಂದ ಅದು ಗ್ಲಿಮ್ಸ್ ಏನು ಬಿಟ್ಟಿದ್ದಿಲ್ಲ. ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ದ ವರ್ಡ್ ಆಫ್ ರಾಮಾಯಣ ಅಂತೇಳಿ ಅದ್ರದ್ದು ಮ್ಯೂಸಿಕ್ ತಾಬಡ್ ತೋಡಿತ್ತು, ಇದ್ರದ್ದು ಮ್ಯೂಸಿಕ್ ತಾಬಡ್ ತೋಡೈತಿ. ನೆಕ್ಸ್ಟ್ ಬಂದ್ಬಿಟ್ಟ ರಣಬೀರ್ ಕಪೂರ್. ಏನು ಕಾಣಿಸತ್ತಾನ ಬೈ ನಂಬರ್. ಅವನ ಲುಕ್ ನನಗೆ ಭಾಳ ಇಷ್ಟ ಆಯ್ತಾ ಆ್ಯಸ್ ಅ ಶ್ರೀರಾಮ. ಸೊ ನನಗೆ ಭಾಳ ಇಂಪ್ರೆಸ್ ಆಯ್ತು ಅವನ ಲುಕ್. ಮತ್ತು ಅವನ ಜೊತೆ ಸೈಡಿಗೆ ಕ್ಯಾರೆಕ್ಟರ್ಸ್ ಅದಾರ, ಆದ್ರೆ ಅವ್ರಿಗೆ ಜಾಸ್ತಿ ಫೋಕಸ್ ಮಾಡಿಲ್ಲ. ರವಿ ಡೂಬೆ, ಲಕ್ಷ್ಮಣ ಮಾಡಕತ್ತಾರ, ಮತ್ತು ಸಾಯಿ ಪಲ್ಲವಿ, ಸೀತಾ ಅಂತೇಳಿ. ಸೊ ಅವ್ರಿಗೆ ಯಾರಿಗೂ ಫೋಕಸ್ ಮಾಡಿಲ್ಲ. ಗ್ಲಿಮ್ಸ್ ಟೈಟಲ್ ಏನೈತಿ ರಾಮ ಅಂತೇಳಿ, ಬರೀ ಅದಕ್ಕೆ ರಾಮದೇ ಇಂಟ್ರೊಡಕ್ಷನ್ ಐತಿ, ಬೇರೆ ಯಾರ್ದು ಸೈಡ್ ಕ್ಯಾರೆಕ್ಟರ್ಸ್ ತೋರಿಸಿಲ್ಲ. 4,000 ಕೋಟಿ ಹಾಕಿದ್ದಕ್ಕೂ ವರ್ತ್ ಇಟ್ ಅನಿಸ್ತೈತಿ ಈ ಗ್ಲಿಮ್ಸ್ ನೋಡೋಣ. ಆದ್ರೆ ಒಂದು ನೆಗೆಟಿವ್ ಪಾಯಿಂಟ್ ನನಗೆ ಏನು ಅನಿಸಿದ್ದು ಪರ್ಸನಲಿ ಏನಪ್ಪ ಅಂತಂದ್ರೆ, ಸ್ಟಾರ್ಟಿಂಗ್ ಏನು ಫ್ರೇಮ್ ಐತಲ್ಲ, ಎಲ್ಲಿ ಹಕ್ಕಿಗಳು ಹಾರಾಕತ್ತಾವ, ಯುದ್ಧ ನಡೆದ, ಐಸ್ ನಡೆದ ಅನ್ಕೋತೀನಿ, ಅದ್ರದ್ದು ಫ್ರೇಮ್ ಡ್ರಾಪ್ಸ್ ಬರಾಕತ್ತೈತಿ. ಸೊ ನನಗೆ ಫ್ರೇಮ್ ಒಂದು ಸ್ವಲ್ಪ ಡ್ರಾಪ್ ಆಗಿ ಅನ್ಸಾಕತ್ತೈತಿ. ಮತ್ತು ಒಂದು ಸ್ವಲ್ಪ ಗೇಮ್ ಮಾಡಾಕತ್ತೀನಿ ಅನ್ನೋ ಫೀಲಿಂಗ್ ಬರಾಕತ್ತೈತೆ. ಅದು ನನ್ನ ಲ್ಯಾಪ್ಟಾಪ್ದ ಫಾಲ್ಟ್ ಇತ್ತು, ಏನು ಕರೆಗೂ ಫ್ರೇಮ್ ಡ್ರಾಪ್ಸ್ ಆಗಿತ್ತು ಅದು ಗೊತ್ತಿಲ್ಲ. ಪ್ರಾಪರ್ ರೆಂಡರ್ ಆಗಿರ್ಲಕ್ಕಿಲ್ಲ ಇನ್ನೂ ಮಟ್ಟ. ಗೇಮ್ ಮಾಡಾಕತ್ತೀನಿ ಒಂದು ಫೀಲಿಂಗ್ ಬರಾಕತ್ತೈತಿ. ಅದು ಇನ್ನೂ 7-8 ತಿಂಗಳೈತಿ. ಅದು ಅದ್ರ ಮೇಲೆ ಇನ್ನೂ ಮೇಕಪ್ ಮಾಡ್ಬೋದು. ಆದರೆ ಈಗಿನ ಪ್ರಕಾರ ನೋಡಿದ್ರಪ್ಪ ಅಂತಂದ್ರೆ ಸ್ವಲ್ಪ ಫಾಲ್ಟ್ ಐತಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಈ ಫ್ರೇಮ್ ನೋಡಾಕತ್ತಿಲ್ಲ, ಆ ಫ್ರೇಮ್ ಒಳಗೆ ನನಗೆ ಏನು ಅನ್ಸಾಕತ್ತೈತಪ್ಪ ಅಂತಂದ್ರೆ ಅದೊಂದು ಸ್ವಲ್ಪ ಡಲ್ ಅನ್ಸತೈತಿ. ಅದ್ರದ್ದು ಕಲರಿಂಗ್, ಅದ್ರದ್ದು VFX ಒಂದು ಸ್ವಲ್ಪ ಡಲ್ ಅನ್ಸಾಕತ್ತೈತಿ. ಹಿಂದಿಂದ ಫೇಕ್ ಗೊತ್ತಾಕೈತಿ, ಒಂದು ಸ್ವಲ್ಪ ಫೇಕ್ ಅನ್ಸಾಕತ್ತೈತೆ ಅಂತ ಹೇಳಿ. ರಣಬೀರ್ ಕಪೂರ್ ಎಲ್ಲಿ ನಿಂತಲ್ಲ, ಅದು ಒಂದು ಸ್ವಲ್ಪ ರಿಯಲ್ ಲೊಕೇಶನ್ ಮತ್ತು ಹಿಂದಿನ ಫೇಕ್ ಅಂತ ಅನ್ಸಾಕತ್ತದ. ಸೊ ಅದೊಂದು ಸ್ವಲ್ಪ ಇನ್ನೂ ಮೇಕಪ್ ಮಾಡ್ಬೋದು. ಆದ್ರೆ ಇನ್ನೊಂದು ದುಃಖದ ಸಂಗತಿ ಏನಪ್ಪ ಅಂತಂದ್ರೆ, ಯಶ್ಗೆ ತೋರಿಸ್ಲಿಲ್ಲ. ಫಸ್ಟ್ ಗ್ಲಿಮ್ಸ್ದಾಗ ಯಶ್ಗೆ ತೋರಿಸಿದ್ರೆ ಅವಾಗ ರೀಸೆಂಟಾಗಿ ಶೂಟ್ ಮಾಡಾಕತ್ತಿದ್ರು. ಅವ್ರು ಮಾಡಿ 2-3 ದಿನ ಆಗಿರ್ಬೇಕು ಶೂಟ್ ಮಾಡಿ. ಆದ್ರೆ ಈಗರೇ ಒಂದು ಸ್ವಲ್ಪ ಅವ್ರದ್ದು ಮುಖಾರೇ ತೋರಿಸ್ಬೇಕು, ಅವ್ರದ್ದು ಸ್ವಲ್ಪ ಡೈಲಾಗರ ಹೇಳ್ಬೇಕಿತ್ತು, ತಿಳ್ಕೊಂಡ್ರೆ ಅವ್ರದ್ದು ಏನ್ರ ಮ್ಯೂಸಿಕ್ ಏನರ ತೋರಿಸ್ಬೇಕಿತ್ತು. ಬರೀ ಅವ್ರು ಹಿಂದಿನ ನಡ್ಕೊಂಬರೋದು ಅಷ್ಟೇ ತೋರ್ಸಾರ. ಆದ್ರೆ ಪುಷ್ಪಕ್ ವಿಮಾನದ ಅದು ಏನು ಗ್ಲಿಮ್ಸ್ ಐತಲ್ಲ, ಗಾಂಡ್ ಫಾಡ್ ಐತಿ ಬೈ. ಏನೈತು ಅದು ಪುಷ್ಪಕ್ ವಿಮಾನ ಹಿಂಗೆ ತಿರ್ಬೋದು, ಭಾಳ ಇಷ್ಟ ಆಯ್ತು ನನಗೆ. ಅದು ಗಾಂಡ್ ಫಾಡ್. ಮತ್ತು ಗ್ಲಿಮ್ಸಾಗಿ ನೀವು ನೋಟಿಸ್ ಮಾಡಿದ್ರಪ್ಪ ಅಂತಂದ್ರೆ ಒಂದು ಡೈಲಾಗ್ಸ್ ಇಲ್ಲ, ಬರೀ ವಿಜುವಲ್ಸ್ ಇದಾವೆ. ಅದ್ರ ಜೊತೆ ಮ್ಯೂಸಿಕ್ ಗಾಂಡ್ ಫಾಡ್ ಐತಿ ಅಷ್ಟೇ. ಸೊ ಡೈಲಾಗ್ಸ್ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಚಲೋ ಅನ್ನಿಸ್ತಿತ್ತು ಅಂತ ನನಗೆ ಅನ್ನಿಸ್ತದ. ಆದ್ರೆ ಬೈ ಓವರಾಲ್ ಹೇಳಕತ್ತೀವಪ್ಪ ಅಂತಂದ್ರೆ ಗಾಂಡ್ ಫಾಡ್ ಬಂದೈತಿ ಟೀಸರ್. ಸ್ಯಾಟರ್ಡೆ ಅಂತೂ ಅದನ್ನೇ ಎದಕ್ಕಪ್ಪ ಅಂತಂದ್ರೆ ಈ ವರ್ಷದ ಮತ್ತು ಮುಂದಿನ ವರ್ಷದ ದೊಡ್ಡ ಫಿಲ್ಮ್ ಐತಿದು. ಇಂಡಿಯಾದಾಗ ಹೇಳಬೇಕಪ್ಪ ಅಂತಂದ್ರೆ, ಇಂಡಿಯಾದಾಗ ಈ ವರ್ಷ ದಿವಾಲಿ 2026 ಮತ್ತು ದಿವಾಲಿ 2027 2 ವರ್ಷದ ಡೇಟ್ ಈ ರಾಮಾಯಣಿಗೆ ಹೊಂಟದ. ಸೊ ಈ ವರ್ಷದ ದೀಪಾವಳಿ ನವಂಬರ್ದಾಗ ಐತೆ ಅನ್ಕೋತೀನಿ ನಾನು. ಸೊ ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ ಫಿಲ್ಮ್ ಚಲೋ ಐತಪ್ಪ ಅಂತಂದ್ರೆ ಏನಿಲ್ಲ ಅಂದ್ರೆ ಫೆಬ್ರವರಿ, ಮಾರ್ಚ್ ಮಟ್ಟ ನಡಿಬೋದತ್ತು ಅನ್ಕೋತೀನಿ ನಾನು. ಸೊ ಫಸ್ಟ್ ಪಾರ್ಟ್ದಾಗೆ ಏನರ ಒಂದು ನೆಕ್ಸ್ಟ್ ಲೆವೆಲ್ ತೋರಿಸಿದ್ರಪ್ಪ ಅಂತಂದ್ರೆ ಬೈ ಈ ಫಿಲ್ಮ್ ನನಗನ್ಸೋ ಮಟ್ಟಿಗೆ ಫಸ್ಟ್ ಪಾರ್ಟ್ದಾಗೆ ತಂದು ಅರ್ಧ ಬಜೆಟ್ ರಿಕವರಿ ಮಾಡ್ಕೊಳ್ಳುವಷ್ಟು ಕೆಪಾಸಿಟಿ ಈ ಫಿಲ್ಮ್ದಾಗ ಐತಿ. ಸೊ ನಂದು ಒಪಿನಿಯನ್ ಅಂತೂ ಈ ವಿಡಿಯೋದಾಗ ಹೇಳಿದೆ ನಾನು. ನಿಮಗೆ ಹೆಂಗೆ ಅನಿಸ್ತಾ ಪ್ಲೀಸ್ ಕಮೆಂಟ್ ಮಾಡಿರಿ. ನಿಮ್ದು ಏನು ಒಪಿನಿಯನ್ ಐತಿ ಅದನ್ನು ಕಮೆಂಟ್ ಮಾಡಿರಿ. ಶಿವಣ್ಣ ಮುಂದೆ ನೋಡಿದಾಗ ಅಲ್ಲಿತ್ತಾನ. ಪೀಸ್ ಔಟ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಶ್ರೀರಾಮ್.